ಡ್ರಾಮಾ ಸ್ಟಾರ್ಟ್ ಮಾಡಿದ್ಲು. ನೀರಲ್ಲಿ ಮುಳುಗ್ಸಿದ್ರು, ಹಾಲಲ್ಲಿ ಮುಳುಗ್ಸಿದ್ರು ನೀವೇ ರೀ. ಗಂಡ ಆದ್ರೂ ಯಮ ಆದ್ರೂ ನೀವೇ ರೀ. ನೀವೇ ನನ್ ದೇವ್ರು. ನಾನು ನಿಮ್ಮ ಚರಣದಾಸಿ, ಅಬಲೆ, ನಿಸ್ಸಹಾಯಕಳು, ಅಮಾಯಕಿ. ಇವಳು ಮತ್ತೆ ಶುರು ಮಾಡಿದ್ಲು. ನಿನ್ಗಷ್ಟಕ್ಕೂ ಮನ್ಸು ಅನ್ನೋದಿದ್ಯಾ ಅಣ್ಣ? ಯಾಕೆ ಅದಕ್ಕಿನ ಬೆದರಿಸ್ತಿದ್ಯಾ? ಅದಂಗಲ್ಲಮ್ಮ. ಮಾತಾಡ್ಬೇಡ ಅಣ್ಣ, ನಾನೆಲ್ಲ ಕೇಳಿಸ್ಕೊಂಡೆ. ಅವಳು ತಾಳಿ ಕಟ್ಟು ಅಂತ ಕೇಳಿದ್ಯಾ? ಕೋಪದಲ್ಲಿ ಕಟ್ ಬಂದೆ. ಇನ್ನೂ ಆ ಕೋಪನ ತೋರಿಸ್ತಿದ್ಯಾ? ಅವಳೇನು ಮಾಡಕ್ ಆಗ್ತಿಲ್ಲ ಅಂತ ಹೀಗ್ ಮಾಡ್ದ್ಯಾ? ಎಷ್ಟೇ ಬೈದ್ರು ಬೈಸ್ಕೋತಾಳೆ ಅಂತಾನೆ ಅಲ್ವಾ ನೀನ್ ಪೊಗರು ತೋರಿಸ್ತಿದ್ಯಾ? ಸಂಸಾರ ಮಾಡೋಕ್ ಬಂದಿರೋಳ್ನ ಮಾತಲ್ ಕಿತ್ ತಿಂತಿದ್ಯಾ? ಯಾರಿಗ್ ಬೈದಿದ್ದು? ಅರ್ಧ ಸಿನಿಮಾ ನೋಡಿ ಮಾತಾಡ್ತಾ ಇದ್ಯಾ ಶಶಿ? ಅದ್ಕೆಗೆ ಯಾರು ಇಲ್ಲ ಅನ್ಕೋಬೇಡ ಅಣ್ಣ, ನಾನಿದ್ದೀನಿ. ಅದ್ಕೆಗೆ ಏನು ಆಗೋಕ್ ಬಿಡಲ್ಲ. ಎದ್ದೇಳು ಅದ್ಕೆ. ನೀನ್ ಅವನ್ಗೇನು ಹೆದರ್ಕೋಬೇಡ. ಏನ್ ನಡೆದ್ರು ಸರಿ, ನಾನ್ ನಿನ್ ಜೊತೆನೆ ಇರ್ತೀನಿ. ಧೈರ್ಯವಾಗಿರು. ಅದೇನ್ ಮಾಡ್ತಾನೋ ನೋಡ್ತೀನಿ. ಶಶಿ, ಇದು ವಿಷಯ. ಇನ್ನೇನ್ ಯಜಮಾನ್ರೇ? ನೀನು ಮಾಮೂಲಿಯವಳಲ್ವೇ? ನಿಜವಾಗ್ಲೂ ಅಲ್ಲ. ನಾನು ಮಾಮೂಲಿಯವಳಂತೂ ಅಲ್ವೇ ಅಲ್ಲ. ಅದಕ್ಕೆ ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ತಿದ್ಯಾ? ಇದ್ದಕ್ಕಿದ್ದಾಗೆ ಅವ್ರನ್ನ ಮರ್ಡರ್ ಮಾಡು ಅಂತಾಳ ಏನಿಯಮ್ಮ? ನೀವೇನಾದ್ರೂ ದಾರಿ ಮಧ್ಯದಲ್ಲಿ ಅಟ್ಯಾಕ್ ಮಾಡೋ ಪ್ಲಾನ್ ಏನಾದ್ರೂ ಮಾಡ್ತೀರೇನೋ ಅಂತ ಹೇಳಿದೆ ಮೇಡಮ್. ಅಟ್ಯಾಕ್ ಮಾಡಿ ಏನ್ ಲಾಭ? ಪ್ರತಿ ಸರಿ ಫೇಲ್ ಆಗ್ತಿದೆ. ಹಾಗಂತ ಸುಮ್ನೆ ಆಗಲ್ಲ ಅಂತ ಹೇಳಿದ್ರಿ ಅಲ್ವಾ ಮೇಡಮ್? ಸುಮ್ನಿರಲ್ಲ. ಅವಳು ಸಾಯೋವರೆಗೂ ನಾನು ಸುಮ್ನಿರಲ್ಲ. ಅವ್ರನ್ನ ಸಾಯಿಸದ ಮೇಲೆ ನನಗೆ ಮನಶಾಂತಿ. ಮೇಡಮ್, ಇವತ್ ಯಾಕೋ ನೀವು ಕೋಪದಲ್ಲಿ ಇದ್ದೀರಾ? ನನ್ನ ಅಕ್ಕನ ಮಕ್ಕಳು ನನಗೆ ಇರಿಟೇಟ್ ಮಾಡ್ತಿದ್ದಾರೆ. ನಾನು ಕನ್ನಡಿಲಿ ನೋಡ್ಕೊಂಡ್ ಪ್ರತಿ ಸಾರಿನೂ ಅವರೇ ಕಾಣಿಸ್ತಿದ್ದಾರೆ. ಮೇಡಮ್, ಆ ಅಭಿ ಇವಾಗ ದಿವ್ಯಾ ಟೆನ್ಷನ್ ಅಲ್ಲಿ ಇದಾನಲ್ಲ, ನಿಮ್ ತಂಟೆಗೆ ಬರಲ್ಲ. ಅವನ್ ಬಗ್ಗೆ ಗೊತ್ತಿಲ್ದೆ ಮಾತಾಡ್ಬೇಡ ಅನಂತ ಚಿಕ್ಕ ವಯಸ್ಸಲ್ಲೇ ನನ್ನನ್ನ ಎದುರಿಸಿ ಮಾತಾಡಿದ್ದ. ಅವನಿಗೆ ಜೈ ತಾಳ್ಮೆ ಆಗ್ಲಿ, ಗಂಗಾ ಒಳ್ಳೆತನ ಆಗ್ಲಿ ಬಂದಿಲ್ಲ. ಅವನ್ನ ನೋಡ್ತಿದ್ರೆ ನನ್ನನ್ನ ನಾನೇ ನೋಡ್ಕೊಂಡಂಗಾಗತ್ತೆ. ನನಗಿಂತ ದೊಡ್ಡ ಸೈಕೋ ತರ ಇದ್ದಾನ ಅವನು. ಅದಂತೂ ನಿಜ ಮೇಡಮ್. ಅಭಿನ ಪಾಪ ಜನ ಕೂಡ ವಿಲನ್ ಅಂತಾನೆ ಅನ್ಕೊಂಡಿದ್ದಾರೆ. ಪಾಪ ತಂಗಿಗೋಸ್ಕರ ಈ ರೀತಿ ಮಾತಾಡ್ತಾ ಇದ್ದಾನೇನೋ ಅಂತ ಯಾರೂ ಅರ್ಥ ಮಾಡ್ಕೋತಾ ಇಲ್ಲ. ಮನಸ್ಸಲ್ಲಿ ಬೆಟ್ಟದಷ್ಟು ನೋವನ್ನ ಇಟ್ಕೊಂಡು ಹೊರಗಡೆ ಕೋಪ ತೋರಿಸ್ತಾ ಇದ್ದಾನೆ. ನೀನ್ ಯಾಕೆ ಅವನ್ನ ಹೀರೋ ಮಾಡ್ತಿದ್ಯಾ ಅನಂತ? ಅದು ನೀವು ಅವನನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಇದ್ದೀರೇನೋ ಮೇಡಮ್. ತಂಗಿ ತನ್ನ ಮನೆಯಲ್ಲಿ ತನ್ನ ಕಣ್ಣು ಮುಂದೆನೆ ಇದ್ರೆ ಕಾಪಾಡ್ಕೋಬಹುದು ಅನ್ಕೊಂಡಿದ್ದಾನೆ. ಅದಕ್ಕೆ ಅವಳನ್ನ ಅಲ್ಲಿ ಕರ್ಸ್ಕೊತಿದ್ದಾನೆ. ಅವನ್ ಮನೆಯಲ್ಲಿ ಅವನ್ ಕಣ್ಣು ಮುಂದೆನೆ ದಿವ್ಯಾಗೆ ಯಾವ ಗತಿ ಬರುತ್ತೋ ತೋರಿಸ್ತೀನಿ. ಅಂದ್ರೆ ಮೇಡಮ್ ಅವರು ಆ ಮನೇಲಿ ಏನೋ ಪ್ಲಾನ್ ಮಾಡಿರ್ತಾರೆ. ಅದ್ಕೆ ರೂಮಿಗೆ ಹೋದ್ಲು. ನೀನ್ ಮಾಡಿರೋ ಕೆಲ್ಸಕ್ಕೆ ಅದಕ್ಕೆ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾಳೆ. ಹೋಗ್ ಸಮಾಧಾನ ಮಾಡುವಣ. ಆ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳು. ಖಂಡಿತ ಹೇಳಲ್ಲ. ಅಷ್ಟಕ್ಕೂ ಅವಳು ಅಳೋ ಟೈಪ್ ಅಲ್ಲ, ಅಳ್ಸೋ ಅಂತವಳು. ಯಾಕೆ ಹೀಗ್ ಮಾತಾಡ್ತಿದ್ಯಾ ಅಣ್ಣ? ನಿನಗೋಸ್ಕರನೇ ಅಮ್ಮ. ಹೀಗ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಬುದ್ಧಿ ಬರಲ್ಲ. ನನ್ಗೋಸ್ಕರ ಆಗಿದ್ರೆ ನಿಜವಾಗ್ಲೂ ಮಾಡ್ಬೇಡ ಅಣ್ಣ. ಅವ್ರ ಮೇಲಿನ ಕೋಪಕ್ಕೆ ಅದಕ್ಕೆ ತಾಳಿ ಕಟ್ಟಿದ್ಯಾ. ಅವ್ರನ್ ಗೆಲ್ಲೋದಕ್ಕೆ ಅದಕ್ಕೆ ಮೇಲೆ ಕೋಪ ತೋರಿಸ್ತಿದ್ಯಾ.
ಇದು ಒಳ್ಳೇದಲ್ಲ ಅಣ್ಣ. ನನ್ ಮೇಲೆ ನಿನಗೆ ಸ್ವಲ್ಪನಾದ್ರೂ ಪ್ರೀತಿ ಇದ್ರೆ ಹೋಗಿ ಅಳ್ತಿರೋ ಅದಕ್ಕೆನ ಸಮಾಧಾನ ಮಾಡು. ಹೋಗು ಅಣ್ಣ. ಎಲ್ಲಿಗೆ ಹೋದ್ಲು ಇವಳು? ಏನ್ ಮಾಡ್ತಾ ಇದ್ದಾಳೆ? ಏನಾದ್ರೂ ನಿಜವಾಗ್ಲೂ ಅಳ್ತಾ ಇದ್ದಾಳ? ನೀವೇ ಏನೋ ಒಂದ್ ಮಾಡ್ಬೇಕು ಮೇಡಮ್. ನಾನೇನ್ ಮಾಡಕ್ಕಾಗುತ್ತೆ ಕೇಶವ? ಅಣ್ಣನ್ ನೋಡಿದ್ರೆ ಭಯ ಆಗ್ತಿದೆ. ನನಗೂ ಹಾಗೆ ಆಗ್ತಿದೆ ಮೇಡಮ್. ಇಲ್ಲಿವರೆಗೂ ಸರ್ನ ಹೀಗೆ ಯಾವತ್ತೂ ನೋಡಿಲ್ಲ. ನಾನು ಅವಳಿಗೆ ಭಯ ಪಡ್ತಾ ಇದ್ರೆ ಇವ್ರು ನನಗ್ ಭಯ ಪಡ್ತಾ ಇದ್ದಾರಾ? ಅಣ್ಣ ತುಂಬಾ ಸೀರಿಯಸ್ ಆಗಿದ್ದಾನೆ. ಮಾತಾಡ್ಸಿದ್ರೆ ಶೂಟ್ ಮಾಡ್ತಾನೆ ಅನ್ನೋ ತರ ಇದ್ದಾನೆ. ಇಲ್ಲಮ್ಮ, ಇವಳು ನನ್ನ ಕಾಮಿಡಿ ಪೀಸ್ ಮಾಡ್ಬಿಟ್ಟಿದ್ದಾಳೆ. ಕಿಂಗ್ ತರ ಇದ್ದವನ್ನ ಜೋಕರ್ ಮಾಡ್ಬಿಟ್ಟಿದ್ದಾಳೆ. ಒಂದೊಂದ್ಸರಿ ಚಾಣಕ್ಯ ಸರ್ನ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ ಮೇಡಮ್. ಆ ದೇವ್ರ ಕೆಳಗಿಳಿದ್ ಬಂದು ಹೇಳಿದ್ರು ಒಪ್ಕೊಳ್ಳೋದಿಲ್ಲ. ಈ ಭೂಮಿ ತಲೆ ಕೆಳಗಾದ್ರೂ ಸರಿ, ಅವರು ಮಾತ್ ಮೇಲೆ ನಿಲ್ತಾರೆ. ನನ್ ಮೇಲ್ ನಿನಗ್ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಕೇಶವ. ಓಹರಾಗಿ ಊಹಿಸ್ಕೊತಾ ಇದ್ಯಾ ನನ್ನ? ಏನಾದ್ರೂ ಅದ್ಭುತ ನಡೆದು ಅಣ್ಣನ್ ಮನ್ಸು ಬದಲಾದ್ರೆ ಚೆನ್ನಾಗಿರುತ್ತೆ ಕೇಶವ. ಅದ್ಭುತನಾ? ದೊಡ್ಡ ಅವಮಾನನೇ ಆಯ್ತಮ್ಮ. ಈ ಅಣ್ಣನಿಗೆ ನನ್ ಮನ್ಸು ಬದಲಾಯಿಸಕ್ಕೆ ಅವಳು ಭಯಂಕರವಾದ ಕುತಂತ್ರನೇ ಮಾಡಿದಾಳೆ. ಯಾವ ಅದ್ಭುತ ನಡೆದ್ರು ಕೂಡ ಸರ್ ಮನ್ಸು ಬದ್ಲಾಗ್ದೇ ಇರ್ಬೋದು ಮೇಡಮ್. ಲೇ ಅಷ್ಟೊಂದ್ ಬಿಲ್ಡಪ್ ಕೊಡ್ಬೇಡ ಕಣೋ. ಸೀನ್ ರಿವರ್ಸ್ ಆಗ್ತಾ ಇದೆ ಇಲ್ಲಿ.